ಮರಾಠಿಗರ ಪುಂಡಾಟವನ್ನು ವಿರೋಧಿಸಿ ಇದೇ ಶನಿವಾರ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಅಖಂಡ ಕರ್ನಾಟಕ ಅವತ್ತಿನ ದಿನ ಕಂಪ್ಲೀಟ್ ಆಗಿ ಬಂದ್ 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 ಅನ್ನುವ ರೀತಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಪ್ಲಾನ್ ಅನ್ನು ಮಾಡಿಕೊಂಡಿವೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಶನಿವಾರ ಇಡೀ ಕರ್ನಾಟಕ ಸ್ತಬ್ಧವಾಗ್ತಾ ಇದೆ. ಸೊ ನಾಡು ನುಡಿ ನೆಲ ಜಲಕ್ಕಾಗಿ ಹೋರಾಟವನ್ನು ಮಾಡಲಾಗ್ತಾ ಇದೆ. ಮಾರ್ಚ್ 22ರಂದು ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಬಂದ್. ಹಾಗಾದರೆ ಶನಿವಾರ ಏನಿರುತ್ತೆ ಏನಿರಲ್ಲ ಅಂತಕ್ಕಂಥದ್ದನ್ನು ನಾವು ಕೂಡ ನೋಡಬೇಕಾಗುತ್ತೆ. ಯಾಕೆಂದರೆ ಶನಿವಾರ ರಸ್ತೆಗಿಳಿಯೋದಕ್ಕೆ ಮುನ್ನ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆಲ್ರೆಡಿ ಸ್ಕೂಲ್ ಕಾಲೇಜುಗಳಲ್ಲಿ ಈಗಾಗಲೇ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಯಾರಿಗೂ ಯಾವ ತೊಂದರೆಯೂ ಆಗದ ರೀತಿಯಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಬಟ್ ಅವರು ಯಾವುದೇ ಕಾರಣಕ್ಕೂ ಬಂದನ್ನು ನಾವು ವಾಪಸ್ ಪಡೆಯಲ್ಲ ಅಂತ ಹೇಳಿರೋದ್ರಿಂದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ನೇತೃತ್ವದಲ್ಲಿ ಈಗಾಗಲೇ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಒಂದು ರೀತಿ ಬಂದ್ಗೆ ಮಿಶ್ರ ಬೆಂಬಲ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಮೊದಲಿಗೆ ನೋಡ್ಬಿಡೋಣ ಶನಿವಾರ ಬಂದ್ಗೆ ಏನಿರುತ್ತೆ ಏನಿರಲ್ಲ ಅಂತ. ಆ್ಯಸ್ ಯೂಶ್ವಲ್ ಆಸ್ಪತ್ರೆಗಳಿಗೆ ಯಾವುದೇ ತೊಂದರೆ ಇಲ್ಲ. ಆಸ್ಪತ್ರೆ ಇವೆಲ್ಲ ತುರ್ತು ಸೇವಾ ವಲಯಕ್ಕೆ ಬರೋದಲ್ವಾ, ಅದಕ್ಕೋಸ್ಕರ ಮೆಡಿಕಲ್ ಸ್ಟೋರ್ ತೆಗಿಬೋದು, ಯಾವುದೇ ಅಡ್ಡಿ ಆತಂಕ ಇಲ್ಲ. ಮೆಡಿಕಲ್ ಸ್ಟೋರನ್ನು ಬಂದ್ ಮಾಡುವಂತಿಲ್ಲ. ಹಾಲು ಪೂರೈಕೆ ಕೂಡ ಇದ್ದೇ ಇರುತ್ತೆ ಅವತ್ತಿನ ದಿನ, ಅದ್ರ ಬಗ್ಗೆ ಯಾವುದೇ ಟೆನ್ಷನ್ ಬೇಡ. ನಿಮ್ಮ ನಿಯರ್ ಬೈ ನೀವೆಲ್ಲಿ ಹೋಗಿ ಹಾಲು ತೊಗೊಂಡು ಬರ್ತಾ ಇದ್ದೀವಿ ಅಥವಾ ಮನೆಗೆ ತಂದು ಕೊಡ್ತಾ ಇದ್ರು ಅದು ಇರುತ್ತೆ. ಅಗತ್ಯ ವಸ್ತುಗಳ ಪೂರೈಕೆ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಫುಡ್ ಆರ್ಡರ್ ಮಾಡಬೇಕು ಅಂತಂದರೆ ಆನ್ಲೈನಲ್ಲಿ ಮಾಡ್ಬೋದು, ನಿಮಗೆ ಮನೆಗೆ ತಂದು ಕೊಡ್ತಾರೆ. ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡೋದ್ರಲ್ಲಿ ಯಾವುದೇ ವ್ಯತ್ಯಯ ಆಗಲ್ಲ. ಮೆಟ್ರೋ ಸಂಚಾರ ಅದನ್ನು ಬಂದ್ ಮಾಡೋಕ್ಕಾಗಲ್ಲ, ಇವ್ರು ಮಾಡಿ ಅಂತ ಹೇಳಿದರೂ ಕೂಡ ಮಾಡಲ್ಲ. ಹಾಗಾಗಿ ಮೆಟ್ರೋ ಸಂಚಾರ ಬಂದಿರುತ್ತೆ. ಇನ್ನು BMTC ಸಂಚಾರ ಇದ್ದೇ ಇರುತ್ತೆ. BMTC ಅವ್ರನ್ನ ಬಂದ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಬಂದ್ ಯಶಸ್ವಿ ಆಗಬೇಕು ಅಂತಂದರೆ BMTC ಸಂಚಾರ ಸ್ತಬ್ಧ ಆಗಬೇಕು. ಬಟ್ BMTC ಸಂಚಾರ ಎಂದಿನಂತೆ ಇದ್ದೇ ಇರುತ್ತೆ. ಹಾಗೆಯೇ KSRTC ಬಸ್ ಸಂಚಾರ ಕೂಡ ಎಂದಿನಂತೆ ಇರುತ್ತೆ. ಅಲ್ಲಿಗೆ ನಿಮಗೆ ಟ್ರಾನ್ಸ್ಪೋರ್ಟ್ನಲ್ಲಿ ಯಾವುದೇ ಹೊಡೆತ ಇಲ್ಲ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂತಂದರೂ ತೊಂದರೆ ಇಲ್ಲ. KSRTC ಬಸ್ಸಲ್ಲಿ ನೀವು ಸಂಚಾರ ಮಾಡಬಹುದು. ಇನ್ನು ಟ್ರೈನ್ಗಳನ್ನ ಬಂದ್ ಮಾಡೋಕ್ಕೆ ಬರಲ್ಲ, ಟ್ರೈನ್ ಆ್ಯಸ್ ಯೂಶುವಲ್ ರನ್ ಆಗುತ್ತೆ. ಇವೆಲ್ಲವೂ ಕೂಡ. ಇನ್ನು ಶನಿವಾರ ಬಂದ್ಗೆ ಯಾರು ಬೆಂಬಲ ಕೊಟ್ಟಿದ್ದಾರೆ ಅಂತಂದರೆ ಊಬರ್ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಊಬರ್ ಟ್ಯಾಕ್ಸಿಗಳು ಯಾವುದು ಕೂಡ ಅವತ್ತು ರೋಡ್ಗಿಳಿಯಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಓಲಾ ಅದು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಓಲಾ ಕ್ಯಾಬ್ಗಳು ಕೂಡ ರೋಡ್ಗೆ ಇಳಿಯಲ್ಲ. ಟ್ಯಾಕ್ಸಿ ಈಗ ಬೆಂಗಳೂರಿನಲ್ಲಿ ಬೇರೆ ಬೇರೆ ಏರ್ಪೋರ್ಟ್ ಟ್ಯಾಕ್ಸಿ ಅದು ಇದು ಎಲ್ಲ ಇದೆಯಲ್ಲ, ಆ ಟ್ಯಾಕ್ಸಿಗಳು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದು ಯಾವುದೇ ತೊಂದರೆ ಇಲ್ಲ. ಇನ್ನು APMC ಅವರು ಕೊಟ್ಟಿದ್ದಾರೆ. APMC ಅವರು ಕಂಪ್ಲೀಟ್ ಅವತ್ತು ಬಂದ್ ಮಾಡ್ತಾರಾ ಅಂತ. ಯಾಕೆಂದರೆ ಒಂದು ದಿನದ APMC ಬಂದಾದರೆ ಬಹಳ ಸಮಸ್ಯೆ ಆಗುತ್ತೆ. ಈಗ ಫ್ರೆಶ್ ತರಕಾರಿ, ಹೂವು, ಹಣ್ಣು ಎಲ್ಲ ತಂದಿರೋದು ಅಲ್ಲಿಂದನೇ ಡಿಸ್ಪ್ಯಾಚ್ ಆಗಬೇಕು. ಬಟ್ APMC ಅವರು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡೋಣ. ಇನ್ನು ಬಂದ್ಗೆ 50-50 ಬೆಂಬಲ ಅಂದರೆ ನಮ್ಮ ನೈತಿಕ ಬೆಂಬಲ ಇದೆ, ಬಟ್ ನಾವು ಕೆಲಸ ನಮ್ಮ ಪಾಡಿಗೆ ನಾವು ಮಾಡ್ಕೋತೀವಿ ಅಂತ ಥಿಯೇಟರ್ಗಳು ಆಪ್ರೇಟ್ ಆಗುತ್ತೆ. ಅವತ್ತೊಂದು ದಿನ ನೈತಿಕ ಬೆಂಬಲವನ್ನು ಕೊಟ್ಟಿದ್ದರೂ ಆಪ್ರೇಟ್ ಆಗುತ್ತೆ. ಚಿತ್ರೋದ್ಯಮ ಅವರು ಕೂಡ ಇನ್ನೂ ಯಾವುದೇ ಫರ್ಮ್ ಡಿಸಿಷನ್ ತಗೊಂಡಿಲ್ಲ. ಹಾಗಾಗಿ ಚಿತ್ರೋದ್ಯಮ 50-50 ಅಂತಕ್ಕಂಥ ಲಿಸ್ಟಲ್ಲಿದೆ. ಹೋಟೆಲ್ ಅವ್ರದ್ದು ನಾವು ತೆಗಿತೀವಿ ಅಂತಲೇ ಹೇಳಿದ್ದಾರೆ. ನಾವು ಬೆಂಬಲ ಕೊಡ್ತೀವಿ, ನೈತಿಕ ಬೆಂಬಲ ಇದ್ದೇ ಇರುತ್ತೆ, ಬಟ್ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತೀವಿ ಅಂತ. ಮಾಲ್ ಓಪನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾಲ್ಗಳೆಲ್ಲ ಕೂಡ ಓಪನ್ ಇರುತ್ತೆ. ನೋಡಬೇಕು ಅದನ್ನೇನಾದರೂ ಮುಚ್ಚಿಸ್ತಾರ ಬಲವಂತವಾಗಿ ಅಂತ ಗೊತ್ತಿಲ್ಲ. ಬೇಕ್ರಿ ಅಸೋಸಿಯೇಷನ್ ಅವರು ಕೂಡ ನಾವು ನೈತಿಕ ಬೆಂಬಲ ಕೊಡ್ತೀವಿ, ಬಟ್ ನಮ್ಮ ವ್ಯಾಪಾರವನ್ನು ನಾವು ಬಿಡಲ್ಲ ಅಂತ ಹೇಳಿದ್ದಾರೆ. ಬಾರ್ 50-50, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕ್ಲೋಸ್ ಮಾಡಬೇಕು ಅಂತ ವಾಟಾಳ್ ನಾಗರಾಜ್ ಹೇಳಿದರು. ಬಟ್ ಅವರು ಕೆಲಸ ಕಾರ್ಯಗಳನ್ನ ನಿಲ್ಲಿಸಲ್ಲ, ನಾವು ಕೂಡ ಓಪನ್ ಮಾಡ್ಕೋತೀವಿ ಅಂತ. ರೆಸ್ಟೋರೆಂಟ್ ಎಲ್ಲವೂ ಕೂಡ ಒಂದೇ ಕೆಟಗೋರಿನಲ್ಲಿ ಬರುತ್ತೆ, ಅವು ಕೂಡ ಓಪನ್ ಇರುತ್ತೆ. ಅಂಗಡಿ ಮುಂಗಟ್ಟುಗಳು ಅದು ಬಿಡಿ, ಕೆಲವು ಕಡೆ ಇವರು ಕನ್ನಡ ಪರ ಸಂಘಟನೆಯವ್ರು ಹೋಗಿ ಬಲವಂತವಾಗಿ ಮುಚ್ಚಿಸಿ 1-2 ಗಂಟೆ ಆದಮೇಲೆ ಮತ್ತೆ ಅವ್ರು ಓಪನ್ ಮಾಡ್ಕೋತಾರೆ. ಈ ರೀತಿ ಇದೆ. ಬೀದಿ ಬದಿ ವ್ಯಾಪಾರದವರು ಡೇ 1 ಹೇಳಿದ್ದಾರೆ ನಮ್ಮದು ಕೂಡ ನೈತಿಕ ಬೆಂಬಲ ಇರುತ್ತೆ, ಬಟ್ ನಾವು ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಲ್ಲ ವ್ಯಾಪಾರ ವಹಿವಾಟನ್ನು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿರಬೇಕು. ಅವತ್ತಿನ ದಿನ ಏನು ಸಿಗುತ್ತೆ ಏನು ಸಿಗಲ್ಲ, ಮತ್ತು ಯಾವ ರೀತಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೋಬೇಕು, ಇವೆಲ್ಲವೂ ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ.